ಮಾಂಟಾಜಲ್ಲಿ ಆ ಥೀಮ್ಸ್ನೆಲ್ಲ ರನ್ ಮಾಡೋದು ಒಂದು ಟೈಟಲ್ ಕಾರ್ಡ್. ಎಷ್ಟು ಹಾಡಿದೆ ಅವರ ಫಿಲಮಲ್ಲಿ ಅಷ್ಟು ಹಾಡೋದು ಒಂದೊಂದು ಬಿಟ್ಟು ಇನ್ಸ್ಟ್ರೂಮೆಂಟಲ್ಲಿ. ಇವಾಗ ಸೈಲೆನ್ಸ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಇಟ್ಸ್ ಅ ಕೀನ್ ಅಬ್ಸರ್ವೇಷನ್ ಫಾರ್ ಫಿಲಮಲ್ಲಿ, ಬಟ್ ಇಟ್ಸ್ ಅ ಟೋಟ್ಲಿ ಪಾರ್ಟ್ ಆಫ್ ದಿ ಫಿಲಮ್. ನೀವು ಸಪ್ರೇಟಾಗಿ ತೆಗೆದಿಟ್ಟರೆ ಅದು ನಿಮಗೆ ಸಂಗೀತವಾಗಲ್ಲ. ಅದು ಸರ್, ಈಗ ನಾವು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಇದರ ಮಧ್ಯೆ ನಮ್ಮ ಸಂದರ್ಶನವೇ ನಾನು ಆರಂಭದಲ್ಲೇ ಅದನ್ನು ಬಹುಶಃ ನೋಡುಗರಿಗೂ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ಇದೊಂದು ಅನ್ಡಿಸಿಪ್ಲಿನ್ಡ್ ಆದಂಥ, ಅನ್ಆರ್ಗನೈಸ್ಡ್ ಆದಂಥ, ಆರ್ಗನೈಸ್ಡ್ ಆದಂಥ ಅಥವಾ ಆರ್ಗ್ಯಾನಿಕ್ ಆದಂಥ ಸಂದರ್ಶನ ಅಂತ ಭಾವಿಸ್ತೇನೆ ನಾನು. ಅಂದರೆ ಒಂದು ಹರಟೆಯ ರೀತಿ. ನನಗೆ ಈಗ ನಿಮ್ಮ ಹತ್ರ ಮಾತಾಡ್ತಾ ಈ ಟೈಟಲ್ ಕಾರ್ಡು, ಥೀಮ್ ಮ್ಯೂಸಿಕ್ಕು, ಈ ಥರ ಎಲ್ಲ ಶಾಬ್ದಿಕವಾಗಿ ನಾವು ಬಳಸ್ತೇವೆ ಸಿನಿಮಾದ ಬ್ಯಾಕ್ಗ್ರೌಂಡಲ್ಲಿ. ಇದು ಏನಿದು? ಇದು ಇವಾಗ ಮೊದಲು ಒಂದು ಟೈಟಲ್ ಕಾರ್ಡ್ ಕಾನ್ಸೆಪ್ಟ್ ಹೆಂಗಿತ್ತು ಅಂದರೆ, ಹಳೆಯದರಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರದ್ದು ಒಂದು ಕ್ರೆಡೆನ್ಷಿಯಲ್ಸ್ ಅಂತ ಕೊಡೋದು ಟೈಟಲ್ ಕಾರ್ಡು. ಕೆಲವು ಫಿಲಮ್ಸಲ್ಲಿ ಕೆಲವು ಎಕ್ಸ್ಪರಿಮೆಂಟ್ ಬ್ರಿಡ್ಜ್ ಡೈರೆಕ್ಟರ್ಸ್ ಆದರೆ ಮಾಂಟಾಜಸ್ ಅಂತ. ಮಾಂಟಾಜಸ್ ಅಂದರೆ ವಿತೌಟ್ ಡೈಲಾಗ್ಸ್, ಸೀನ್ಸ್ ಕಂಟಿನ್ಯೂ ಆಗುತ್ತೆ. ಆ ಮಾಂಟಾಜಲ್ಲಿ ಆ ಥೀಮ್ಸ್ನೆಲ್ಲ ರನ್ ಮಾಡೋದು ಒಂದು ಟೈಟಲ್ ಕಾರ್ಡ್. ಮುಂಚೆ ಎಲ್ಲ ಶಂಕರ್ ಜೈಕ್ಷನ್ ಆಗಲಿ, ನೌಶಾದ್ ಆಗಲಿ, ಅವರು ಹಾಡಿನ ಆ ಚಿತ್ರದಲ್ಲಿ ಏನು ಹಾಡಿದೆ ಅದನ್ನು ಒಂದು ಕಂಟಿನ್ಯೂಸ್ ಆಗಿ ಮೆಡಲಿ ಅಂತ ಮಾಡೋದು. ಇವಾಗ ನೋಡಿ, ಒಂದು ಶಂಕರ್ ಜೈಕ್ಷನ್ ಆ ವಾರ ಇದೊಂದು ಥೀಮು. ಇನ್ನೊಂದು ಹಾಡಿದ್ರೆ ಇದು ಎಷ್ಟು ಹಾಡಿದೆ ಅವರ ಫಿಲಮಲ್ಲಿ ಅಷ್ಟು ಹಾಡೋದು ಒಂದೊಂದು ಬಿಟ್ಟು ಇನ್ಸ್ಟ್ರೂಮೆಂಟಲ್ಲಿ. ಅಂದರೆ ಅದು ಒಂದು ಜಾಗೃತಗೊಳಿಸುತ್ತೆ ಮನಸ್ಸು. ಟೈಟಲ್ ಕಾರ್ಡ್ ಅದು ಒಂದು ಸಿಸ್ಟಮ್, ಹಿಂದೆ ಮಾಡ್ತಾ ಇದ್ದಿದ್ದ ಸಿಸ್ಟಮ್. ಇವಾಗ ಸೈಲೆನ್ಸ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೈಲೆನ್ಸ್ ಕ್ರಿಯೇಟ್ ಮಾಡಿ ಬಿಗಿನಿಂಗಲ್ಲಿ ಹಾಗೆ ಸಿಚುವೇಶನ್ ಸ್ಟಾರ್ಟ್ ಆಗಿ ಇವಾಗ ಒಂದು ಯಾವ್ದಾರ ಶಾರ್ಪೆಸ್ಟ್ ಪಾಯಿಂಟ್ ಇದ್ದರೆ ಎಡಿಟೆಡ್ ಬೈ ಅಂತ ಹಾಕ್ತಾರೆ. ಆಮೇಲೆ ಯಾವ್ದಾದ್ರು ಒಂದು ಪಂಚಸ್ ಇದ್ದರೆ ಯಾವುದೋ ಒಂದು ಪಂಚ್ ಬರುತ್ತೆ, ಒಂದು ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರ್ ಬಂದಾಗ ಒಂದು ಪಂಚ್ ಬರುತ್ತೆ, ಮ್ಯೂಸಿಕ್ ಬೈ ಅಂತ ಬರುತ್ತೆ. ಆಮೇಲೆ ಎಫೆಕ್ಟ್ಸ್ ಬಂದರೆ ಎಫೆಕ್ಟ್ ಬೈ, ಆ ಥರ ಒಂದು ಇವಾಗ ಒಂದು ಮಾಡಿದ್ರೆ ಹೌದು, ಅದು ಒಂದು ಸಿಸ್ಟಮ್. ಇದು ಥೀಮ್ ಮ್ಯೂಸಿಕ್ ಅಂತಂದರೆ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಮ್ಯೂಸಿಕ್ ಮಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರ್ ಎಂಟ್ರ್ ಆದಾಗ ಆದಾಗ ನೀವು ಅಕಸ್ಮಾತ್ ನೀವು ಹೊರಗಡೆ ಹೋಗಿ ನೀವು ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಅವನಿದಾನೆ ಗೊತ್ತಾಗುತ್ತೆ. ಅದು ಪೋರ್ಟ್ರೈಂಗ್ ದಿ ಕ್ಯಾರೆಕ್ಟರ್ ಥ್ರೂ ಮ್ಯೂಸಿಕ್. ಅದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನಾನು ಪೋರ್ಟ್ರೈಂಗ್ ಅಂತಂದರೆ ಅದು ಒಂದು ಭಾಳ ಇದು ತುಂಬ ಇಂಟ್ರೆಸ್ಟಿಂಗ್ ಸಮಾಚಾರ. ನಾವು ಮಿಠಾಯಿ ಮನೆ ಮಾಡಿದಾಗ ಮೇಯ್ನ್ ವಾಯ್ಸ್ ಒಂದು ಕ್ಯಾರೆಕ್ಟರ್, ಮೇಯ್ನ್ ಕ್ಯಾರೆಕ್ಟರ್, ಆ ಹುಡುಗಿಗೆ ಒಂದು ಸುಪ್ರಿಯಾ ಅಂತ ಹಾಡಿದ್ಲು. ಅದಕ್ಕೆ ಈ ಸಬ್ಟೈಟ್ಲು ಕೊಡಬೇಕು, ಆರ್ತಿ ನಂಗೆ ಫೋನ್ ಮಾಡಿದ್ರು, ಏನಾರ ಕನ್ನಡದ ಬೇಕು ನನಗೆ ಇದು ಅಂತ. ಎಲ್ಲ ಕವಿಗಳನ್ನು ಕೇಳಿದೆ ನಾನು, ಏನು ಹೆಸರು ಹೇಳೋದು. ವ್ಯಾಸರಾವ್ ಅವ್ರ ವ್ಯಾಸರಾವ್ನ ಕೇಳಿದೆ. ಅವರು ಶೀರ್ಷಿಕೆ ಗೀತೆ ಅದು, ಇಲ್ಲ ಟೈಟಲ್ ಸಾಂಗ್ ಆಯ್ತು, ಅದು ಥೀಮ್ ಮ್ಯೂಸಿಕಲ್ಲ, ಶೀರ್ಷಿಕೆ ಗೀತೆ. ಇನ್ನು ಒಬ್ಬೊಬ್ಬರು ಒಂದೊಂದು ಕೊಟ್ಟರು. ಆಮೇಲೆ ಸ್ವಲ್ಪ ತಲೆ ಕೆಡಿಸ್ತು ಕವಿಗಳಿಗೆ. ಏನಾಗಿ HSPಗೆ ಫೋನ್ ಮಾಡಿದೆ, ರುದ್ರಮೂರ್ತಿ ಶಾಸ್ತ್ರಿಗೂ ಫೋನ್ ಮಾಡಿದೆ, ಅವರು ಸಮಜಾಯಿಷಿ ಸಿಕ್ಕಲಿಲ್ಲ ನನಗೆ. ಆಮೇಲೆ HSP ನಂಗೆ ಟೈಮ್ ಕೊಡಿ ಸಂಜೆವರೆಗೆ ಅಂತ, ಆಮೇಲೆ ಬರ್ಕೊಳ್ಳಿ ಅಂತ ಕೊಟ್ಟರು. ಜೀವಸ್ವರ, ಕಥಾಧ್ವನಿ, ಆ ಥರ ಒಂದು 4. ಆಮೇಲೆ ಆರ್ತಿಗೆ ಇಷ್ಟು ಹೇಳಿದೆ, ಕಥಾಧ್ವನಿ ಚೆನ್ನಾಗಿದೆ ಅಂತ. ಕಥಾಧ್ವನಿ ಅಂದರೆ ಆ ಕಥಾಧ್ವನಿ ಬಂದರೆ ಆ ಕ್ಯಾರೆಕ್ಟರ್ ಇರ್ತಾರೆ ಅಂತ. ಅದರಲ್ಲಿ ನಾನು ಟೈಟ್ಲು ಮಾಡಲೇ ಇಲ್ಲ, 8 ಟೈಟ್ಲು ಮಾಡಿದೆ. 8 ಟೈಟ್ಲು ನೀವು ವೆಸ್ಟರ್ನ್ ಮೂವೀಸಲ್ಲಿ ನೀವು ನೋಡಿ, 8 ಟೈಟ್ಲು ಮೆಕ್ಯಾನಸ್ ಗೋಲ್ಡ್ ಎಲ್ಲ ನೋಡಿದಾಗ ಸ್ಕ್ರಾಲ್ ಆಗ್ತಾ ಇರುತ್ತೆ. ಆ ಕಂಪ್ಲೀಟ್ ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಫಿಲಮ್ದು ರೀಕ್ಯಾಪ್ ಥ್ರೂ ಮ್ಯೂಸಿಕ್ ಬರುತ್ತೆ. ದಟ್ ಐ ಡಿಡ್.
ಆ ಕ್ಯಾರೆಕ್ಟರ್ ಕಂಪ್ಲೀಟ್ಸ್. ಇವಾಗ ಆಡಿಯನ್ಸ್ ರಿಫ್ರೈನ್ ಫ್ರಮ್ ದಿ ಆಡಿಟೋರಿಯಂ ಹೋದಾಗ ಆ ಮ್ಯೂಸಿಕ್ ಕೇಳ್ತಾ ಇದ್ದಾಗ ತಿರ್ಗಾ ರೀಕ್ಯಾಪ್ ಆಗ್ತಾ ಹೋಗುತ್ತೆ ಮ್ಯೂಸಿಕಲ್ಲಿ. ಅದು ಸ್ಪೆಷಾಲಿಟಿ ಟೈಲ್ಸ್ ಸಾಂಗ್. ಥೀಮ್ ಮ್ಯೂಸಿಕ್ಕು ಹಾಂಟ್ ಮಾಡುತ್ತದೆ. ಥೀಮ್ ಮ್ಯೂಸಿಕ್ಕು ಒಂದು ಮೇರಾಮ್ ಜಪ ಇದು ಲಿಂಕ್ ಆಗುತ್ತೆ. ಜಾನೇ ನೋಡಿ, ಇದು ಥೀಮ್ ಮ್ಯೂಸಿಕ್. ಆ ಥೀಮ್ ಮ್ಯೂಸಿಕ್ ಅಂತಂದರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಪ್ರತಿಯೊಂದು ಆ್ಯಕ್ಟಿಂಗಿಗೂ ಕೊಡೋದು ರಿಯಾಕ್ಷನ್ ಮ್ಯೂಸಿಕ್ ಅಂತಾರೆ. ಇವಾಗ ನೀವು ಇವಾಗ ನಾನು ನೋಡ್ತಾ ಇದ್ದೀರ, ನಾನು ಮಾತಾಡ್ತಿದ್ದೀನಿ, ಒಂದು ರಿಯಾಕ್ಷನ್ ಮ್ಯೂಸಿಕ್ ಅಂತ ಇರುತ್ತೆ. ಥೀಮ್ ಮ್ಯೂಸಿಕ್ ಅಂದರೆ ಲಾಂಗ್, ಸ್ವಲ್ಪ ಲಾಂಗ್. ಅದು ಇಟ್ ಶುಡ್ ರಿಟೈನ್ ಫಾರ್ 20-30 ಸೆಕೆಂಡ್ಸ್. ಯಾವುದೇ ರೆಕಾರ್ಡಿಂಗ್ 1 ಮಿನಿಟ್ ಮೇಲೆ ದಾಟೋಕ್ಕಾಗಲ್ಲ. 1 ಮಿನಿಟ್ ದಾಟಬೇಕಾದ್ರೆ ಬೋರ್ಡಮ್ ಬಂದ್ಬಿಡುತ್ತೆ ಮ್ಯೂಸಿಕ್. ಅಲ್ಲಿ ರಿಲೀಫ್ ಇರಲೇಬೇಕು ಮ್ಯೂಸಿಕ್ ಸರಿ. ಒಂದೊಂದರಲ್ಲಿ ಇವಾಗ ನಾನು ಸಾಗರನ್ ಸಂಗಮ್ ತೋರಿಸಿದ್ನಲ್ಲ, ಅದು ಜಯಪುರದ ಥೀಮ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ನೀವು ತಕ್ಷಣ ನಾನು ಇದು ಹಾಡೋದ್ರೆ ಜಯಪುರದ ಮುಖ ಜ್ಞಾಪಕಬಿಡ್ತೀನಿ. ಸಾಗರ ಸಂಗಮ್ ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಇರುತ್ತೆ ಮ್ಯೂಸಿಕ್ಗೆ, ತುಂಬ ಚೆನ್ನಾಗಿರ್ತದೆ ನೋಡಿ. ಇವಾಗ ಥೀಮ್ ಮ್ಯೂಸಿಕ್ ನೀವು ಕೇಳ್ತಾ ಇರ್ತೀವಿ ನೋಡಿ. ವೆಸ್ಟರ್ನಲ್ಲಿ ಥೀಮ್ ಫ್ರಮ್ ಗುಡ್ ಬ್ಯಾಡ್ ಅಗ್ಲಿ, ಥೀಮ್ ಫ್ರಮ್ ಯಾವುದು $5 ಸೀರೀಸ್ದೇ ಥೀಮ್ಸ್ ಇದೆ, ಮೆಕನಸ್ ಗೋಲ್ಡ್ ಥೀಮ್ ಇದೆ, ಮ್ಯಾಗ್ನಿಫಿಷೆಂಟ್ 7 ಥೀಮ್ಸ್, ಇವೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿದ್ರೆ. ಆ ಥೀಮ್ಸ್ ನೀವು ಆ ಫಿಲಮ್ ನೋಡಿದರೆ, ಆ ಥೀಮ್ಸ್ ನೋಡಿದ್ರೆ ಫುಲ್ ಫಿಲಮ್ ಜ್ಞಾಪಕಬಿಡ್ತೀನಿ. ಅದು ಪ್ರಭಾವ್ ಥೀಮ್ ಮ್ಯೂಸಿಕ್. ಕೆಲವೆಲ್ಲ ತಮಿಳಲ್ಲೂ ಇದೆ, ಬಟ್ ರಾಜ್ ಕಪೂರ್ ಯೂಸ್ ಟು ವರ್ಕ್ ಆನ್ ಥೀಮ್ ಮ್ಯೂಸಿಕ್ ಎ ಲಾಟ್. ರಾಜ್ ಕಪೂರ್ ಹೆಗ್ಗಡೆ. ಕನ್ನಡದಲ್ಲಿ JKV ಮಾಡಿದ್ದಾರೆ. ಸಂಪತ್ ಕೇಸವದು ಹೌದು. ಆ ಬಜ್ಜು ನಾನಿ 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 ಇದೆಯಲ್ಲ ಥೀಮ್ ಮ್ಯೂಸಿಕ್. ಅದು ಒಂದು ಫೆರೋಷಿಯಸ್ನೆಸ್ ವಜ್ರಮುನಿ ಇದೆಯಲ್ಲ, ಅದು ಫೆರೋಷಿಯಸ್ನೆಸ್ ಒಂದೇ ಅಲ್ಲ, 2 ಭಾವನೆ ಇದೆ. ಆ ಫೆರೋಷಿಯಸ್ನೆಸ್ಗೆ ರಾಜ್ಕುಮಾರ್ಸ್ ರಿಯಾಕ್ಷನ್, ಹೌದು, ಇದು ರಿಬಟಿಂಗ್ ದಿ ವಿಲನ್ ಕ್ಯಾರೆಕ್ಟ್ರಿಗೆ. ಅದು ನಮ್ಮ ಸಂಪತ್ಗೆ ಸವಾಲ್ ಅಂತಾರಲ್ಲ, ಅದು ಬಿಕಾಸ್ ಬ್ರೈನ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಇಟ್ಸ್ ಅ ಕೀನ್ ಅಬ್ಸರ್ವೇಷನ್ ಫಾರ್ ಫಿಲಮಲ್ಲಿ, ಬಟ್ ಇಟ್ಸ್ ಅ ಟೋಟ್ಲಿ ಪಾರ್ಟ್ ಆಫ್ ದಿ ಫಿಲಮ್. ನೀವು ಸಪ್ರೇಟಾಗಿ ತೆಗೆದಿಟ್ಟರೆ ಅದು ನಿಮಗೆ ಸಂಗೀತವಾಗಲ್ಲ. ಅದು ದಟ್ಸ್ ದಿ ಎಫೆಕ್ಟ್ ಆಫ್ ಮ್ಯೂಸಿಕ್. ಡಾಲರ್ದು ನಿಮಗೆ ಬರೀ ಒಂದೊಂದು ಗಿಟಾರ್ದು ಸ್ಟ್ರಮ್ ಇರುತ್ತೆ. ನೀವು ಕ್ಲಿಂಟ್ ಈಸ್ಟ್ವುಡ್ದೆಲ್ಲ ಆ ಒಂದು ಮೂಮೆಂಟು, ಆ ಗ್ರೇ ವರ್ಡಲ್ಲಿ ಮೂಮೆಂಟ್ ಮಾಡ್ಬೇಕಾದ್ರೆ ಡಗ 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 ಅಂತ ಬಾರಿಸ್ತಾರೆ ಅವರು, ಎಂದಿನ ಮಾರಿಕೋಣದ ಮ್ಯೂಸಿಕ್. ಅಂದರೆ ಅದು ಇವಾಗ ಕೇಳಿದ್ರು ಹಸಿರು, ಅದು ಅಷ್ಟು ಬ್ಯೂಟಿಫುಲ್. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಗಾಡ್ ಫಾದರ್, ಅಯ್ಯೋ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾಂಡ್ಲಿ ನುಡಿಸ್ಬೇಕಾಯ್ತು. ಗಾಡ್ ಫಾದರ್ ತುಂಬ ಚೆನ್ನಾಗಿ. ಅಲ್ಪಾಸಿನೋ ಮರ್ಲಾಂಡ್ ಬ್ಯಾಂಡು ಬಂದಾಗ ಈ ಮ್ಯೂಸಿಕ್ ಬಂದರೆ ಹೆಂಗಿರುತ್ತೆ ನೋಡಿ. ಗಾಡ್ ಫಾದರ್ ಅಂದರೆ ಥೀಮ್ಸು ಅಲ್ಲಿ ವೆಸ್ಟರ್ನಲ್ಲಿ ತುಂಬ ಚೆನ್ನಾಗಿ ಬಳಸ್ತಾರೆ. ನಮ್ಮ ಇಂಡಿಯನ್ ಮ್ಯೂಸಿಕಲ್ಲೂ ತುಂಬ ಜನ ಮಾಡಿದ್ದಾರೆ. JKV ಮಾಡಿದ್ದಾರೆ, ರಾಜನೇಂದ್ರ ಮಾಡಿದ್ದಾರೆ ಎಲ್ಲ. ಇದರಲ್ಲಿ ಇವಾಗ ನಿಮಗೆ ನೋಡಿ, ಹೇಳೋದು ಮರ್ತ್ಬಿಟ್ಟೆ, ಎಡಕಲ್ ಗುಡ್ಡದ ಮೇಲೆ ಬ್ಯೂಟಿಫುಲಿ ಪೋರ್ಟ್ರೇಟ್ ಬೈ ರಂಗರಾವ್, ಎಂ ರಂಗರಾವ್, ಜಯಂತಿ ಲಸ್ಟ್ ತೋರ್ಸ. ಸೀರಿಯಸ್ಲಿ ಟೆಲಿಂಗ್, ಒಂದು ರಿದಮ್ ಸೆಕ್ಷನ್ ಮ್ಯೂಸಿಕ್ ಮಾಡಿದ್ದಾರೆ, ಅದ್ಭುತ. ರಿಯಲಿ ಒಂಥರ ಪ್ರವೊಕೇಶನ್, ವಿ ಕಾಲ್ ಇಟ್ ಎ ಪ್ರವೊಕೇಶನ್. ಅದು ತೋರಿಸ್ತಾರೆ. ಎಲ್ಲ ನವರಸೂ ಎಲ್ಲ ಸಂಗೀತದಲ್ಲಿ
ಅದ್ರ ಜೊತೆಗೆ ಆ್ಯಕ್ಟಿಂಗು ಮಾಡಿದ್ರೆ ಇಟ್ ವಿಲ್ ಎನ್ಹ್ಯಾನ್ಸ್ ಹೌದು. ದಿ ಸ್ಟ್ರೆಂತ್ ಆಫ್ ದಿಸ್ ಥಿಂಗ್. ಇದೆಲ್ಲ ಯಾರೂ ಪ್ರಶ್ನೆ ಮಾಡಲಿಲ್ಲ ಸರ್. ನಿಮಗೆ ನಾನು ಹೇಳ್ಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇದ್ರ ಬಗ್ಗೆ ಅಂದರೆ ಒಂದು ಮನೋರಂಜನಾತ್ಮಕವಾಗಿ ಒಂದು ಚಿತ್ರ ನೋಡೋಕ್ಕೂ ಅದನ್ನು ವಿಶ್ಲೇಷಣೆ ಮಾಡಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಇವಾಗ ನೀವು ಇಷ್ಟು ಡೀಟೇಲ್ಡಾಗಿ ಕೇಳೋದು ನನ್ನ ಅದೃಷ್ಟ ಅಂದ್ಕೊಂಡಿದ್ದೀನಿ. ನಾನು ಹೇಳಲಿಕ್ಕೂ ಒಂದು ಸ್ವಲ್ಪ ಸಾಧ್ಯ. ಇನ್ನೂ ಅನುಭವ ಇರೋ ಇನ್ನೂ ಚೆನ್ನಾಗಿ ಹೇಳ್ಬೋದು. ಯಾಕಂತಂದರೆ ಅನುಭವದ್ದು ಮಾತುಗಳು ಇನ್ನು ಕೆಲವರು ತುಂಬ ಹೇಳಲಿಕ್ಕೆ ಚೆನ್ನಾಗಿರೋರು ಇದ್ದಾರೆ. ಬಟ್ ನಾನು ಅರ್ಥ ಮಾಡ್ಕೊಂಡ್ರಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ನ ಇತಿಮಿತಿಲಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ಒಳ್ಳೆ ಫಿಲಮ್ ಅಪ್ರಿಷಿಯೇಟರ್ ಆಗಬೇಕು, ಆವಾಗ ಇವೆಲ್ಲ ಹೇಳಲಿಕ್ಕೆ ಸಾಧ್ಯ. ಇಲ್ಲ ಒಂದಕ್ಕೊಂದಕ್ಕೆ ಮಿಸ್ ಮ್ಯಾಚ್ ಮಾಡಿಕೊಂಡ್ರೆ ನಮ್ಮ ಫ್ರೀಕ್ವೆನ್ಸಿನೂ ಮ್ಯಾಚ್ ಆಗ್ತಾ ಇದ್ದರೆ ಯಾವುದು ಸರಿ ಇಲ್ಲ ಅನಿಸುತ್ತೆ. ಆಮೇಲೆ ಫಿಲಮ್ ಮ್ಯೂಸಿಕಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ದಿ ಫಸ್ಟ್ ಪರ್ಸನ್ ಹೂ ಡಸ್ ಇಟ್ ಹೀ ಈಸ್ ರೈಟ್, ನೋ ಒಪಿನಿಯನ್ಸ್ ಫಾರ್ ದಟ್. ಇದು ಮಾಡಿದಾಗಿದೆ. ಇವಾಗ ನೋಡಿ, ಗಾಂಧಿ ಉಪವಾಸ ಮಾಡ್ತಾರೆ ಅಲ್ಲಿ ಗಾಂಧಿ ಫಿಲಮಲ್ಲಿ, ಬರೀ ತಂಬೂರು ಶ್ರುತಿ ಇರುತ್ತೆ. ಇಟ್ಸ್ ಎ ಸೌಂಡ್ ವಿಚ್ ಇಸ್ ಹಾಂಟಿಂಗ್, ವಿಚ್ ಇಸ್ ತಂಬೂರು ಶ್ರುತಿ ನಾದ ಟೆರಿಫೈಯಿಂಗ್ ಆಗಿದೆ. ಅದು ನೀವು ಸೀನ್ ಜೊತೆ ನೋಡಿದಾಗ ತಂಬೂರು ಶ್ರುತಿ ಒಂದು ಸುಮ್ಮನೆ ಸುನಾದ ಅದು ಅಷ್ಟೇ ಅದು. ಬಟ್ ಅದ್ರ ಜೊತೆಗೆ ಆ ಇದೆಯಲ್ಲ, ಅದು ಆ ಫಾಸ್ಟಿಂಗ್ ಇದಕ್ಕೆ ಮಾಡಿದ್ದಾರೆ ಅವರು. ಭಾಳ ಬ್ಯೂಟಿಫುಲ್. ರವಿಶಂಕರ್ ಜೊತೆಗೆ ಹೆಲ್ಪ್ ಮಾಡಿದ್ರು ಮ್ಯೂಸಿಕ್. ಸೊ ಒಬ್ಬೊಬ್ಬರು ಪೋರ್ಟ್ರೇಲ್ ಅದು ಥೀಮ್ ಮ್ಯೂಸಿಕ್ದು. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಥೀಮ್ ಮ್ಯೂಸಿಕ್. ಸುಮಾರು ಫಿಲಮ್ಸಲ್ಲಿದೆ, 2 ಕನಸಲ್ಲಿ ಇದೆ ಆ ಥರ ಥೀಮ್ಸು. ಯಾಕಂದರೆ ನಿಮಗೆ ಆರ್ತತೆ ಇದೆಯಲ್ಲ, ಕಲ್ಪನನ ಆರ್ತತೆಗೆ ಒಂದು ಮ್ಯೂಸಿಕ್. ನಾಗರಾವಲಿ ವಿಷ್ಣುವರ್ಧನ್ ಬಂದಾಗ ಆಂಗ್ಲಿಷು ಆ ಟನ್ 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 ಥೀಮ್ ಮ್ಯೂಸಿಕ್ಕಿನ ಸಾಂಗ್ ಬಂದಿದೆ. ಹಾವಿನ ದ್ವೇಷ ಇದೆಯಲ್ಲ, ಥೀಮ್ ಮ್ಯೂಸಿಕ್ ಫಸ್ಟ್ ಬಂದಿದೆ ಮೋಸ್ಟ್ಲಿ. ಇದು ಆ ಥರ ಇವಾಲ್ವ್ ಆಗುತ್ತೆ. ಒಂದರಿಂದ ಒಂದು ಬರೋ ಚಾನ್ಸಸ್ ಇರುತ್ತೆ. ನೀವು ಇವಾಗ ಹೇಳಿದ್ರೆ, ನೀವು ರಿವರ್ಸ್ ಕೇಳ್ತೀನಿ ನನ್ನ ಅಂತಂದ್ರಲ್ಲ, ಅದು ರಿವರ್ಸ್ ಇಂಜಿನಿಯರಿಂಗಲ್ಲೂ ಬರುತ್ತೆ. ಥೀಮ್ ಮ್ಯೂಸಿಕ್ಕಿಂದ ಸಾಂಗ್ ಬರುತ್ತೆ. ಭಾಳ ಇಂಪಾರ್ಟೆಂಟ್ ಈ ಮ್ಯೂಸಿಕಲ್ಲಿ. ಫಿಲಮ್ ಪರ್ಸ್ಪೆಕ್ಟಿವ್ ಇದೆಯಲ್ಲ, ದಟ್ಸ್ ಎ ಡಿಫ್ರೆಂಟ್ ಮ್ಯೂಸಿಕ್. ಅಪ್ಲಿಕೇಶನ್ ಫಾರ್ ಫಿಲಮ್ ಇಸ್ ಟೋಟ್ಲಿ ಡಿಫ್ರೆಂಟ್, ಅಪ್ಲಿಕೇಶನ್ ಫಾರ್ ಥಿಯೇಟರ್ ಇಸ್ ಟೋಟ್ಲಿ ಡಿಫ್ರೆಂಟ್, ಅಪ್ಲಿಕೇಶನ್ ಫಾರ್ ಭಾವಗೀತ್ ಇಸ್ ಟೋಟ್ಲಿ ಡಿಫ್ರೆಂಟ್, ಜಾನರ್ಸ್ ಆರ್ ಡಿಫ್ರೆಂಟ್. ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ಇಟ್ಸ್ ಎ ಸ್ಟಡೀಸ್. ಅದು ಅದರಲ್ಲಿ ಎಮೋಷನ್ಸ್ ಹಾಕೋದು ವಿತಿನ್ ದಿ ಲಿಮಿಟೇಷನ್, ನಾವು ಚೌಕಟ್ಟು ಹಾಕೊಂಡು ಮಾಡೋದು. ಇದ್ರದ್ದು ಆಯಾಮ ಜಾಸ್ತಿ, ಬೌಂಡ್ರಿ ಶಾಸ್ತ್ರ ಮುರಿತಾ ಹೋಗುತ್ತೆ. ಮತ್ತು ಹೊಸ ಶಾಸ್ತ್ರಗಳು ಕಟ್ತಾ ಹೋಗುತ್ತೆ. ಫಿಲಮಲ್ಲಿ ಆಯಾಮ ಜಾಸ್ತಿ. ಅಲ್ಲಿ ಏನು ಬೇಕಾದ್ರೆ ಯು ಕ್ಯಾನ್ ಡಿನೈ ಸರ್ಟನ್ ಥಿಂಗ್ಸ್, ಯು ಕ್ಯಾನ್ ಅಕ್ಸೆಪ್ಟ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್, ವಿಚ್ ಇಸ್ ನಾಟ್ ಇನ್ ದಿ ರೂಲ್ ಬುಕ್ ಇದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ಆ ಥರ ಇದೆ ಅದು. ಯಾಕೆಂದರೆ ಫಿಲಮ್ ಈಸ್ ಅ ವಾಸ್ಟ್ ಥಿಂಗ್. ಈಗಂತೂ ಈ ಎಫೆಕ್ಟ್ಸ್ ಎಲ್ಲ, ಮುಂಚೆಲ್ಲ ಮಿಕ್ಸಿಂಗ್ ಅಂತ ಒಂದು ಪ್ರೋಸೆಸ್ ಇತ್ತಲ್ಲ, ಹೌದು, ಆ ಮಿಕ್ಸಿಂಗ್ ಪ್ರೋಸೆಸ್ಸು ಎಲ್ಲ ಪ್ರಾಪರ್ಟೀಸ್ ತರೋರು. ನೀವು ನೋಡಿರ್ತೀರ ಬಹುಶಃ. ನಾನು CR ಸಿನಿಮಾ ಮಾಡೋದು ನೋಡಿದ್ದೀನಿ ಪಾಪ. ಬಕೆಟ್ ಇಟ್ಕೊಂಡು ನೀರದ್ದು ಎಫೆಕ್ಟ್ ಮಾಡೋದು. ನಾನು ಡಾಕ್ಯುಮೆಂಟ್ರಿ ವರ್ಕ್ ಮಾಡಿದಾಗ ಮಾತಾಡೋ ಬಕೆಟ್ ಹಿಂಗೆ ಅವರೇ ಮಾಡಿಬಿಡೋರು. ಯಾಕಂದ್ರೆ ಬಜೆಟ್ ಇರ್ತಿರ್ಲಿಲ್ಲ, CR ಸಿನಿಮಾನೇ ಮಾಡಿಬಿಡೋರು. ಇವಾಗ ಏನಿದೆ, ಎಲ್ಲ ಸೌಂಡು ನಿಮಗೆ ಆಲ್ರೆಡಿ ಎಲ್ಲ ಸ್ಯಾಂಪಲ್ಡ್ ಇರುತ್ತೆ. ಈಗ ನನಗೊಂದು ಕಷ್ಟ ಆಯಿತು. ನಾನು ಕಣಗಾಲ್ ಕಾಲ್ಕೋಶ ಅಂತ ಪುಟ್ಟನ ಕಣಗಾಲದ ಒಂದು ಫಂಕ್ಷನ್ ಮಾಡಿದೆ. ಅದರಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್. ಹೌದು, ಅವ್ರು ತಂದು ಪುಟ್ಟಣದೇ ಚೇರಿತ್ತು, ಟ್ರಾಲಿ ಹಾಕ್ಸ್ಬಿಟ್ಟಿದ್ದೆ. ಎಲ್ಲ ದಂಗಾಗ್ಬಿಟ್ರು ನೋಡಿ. ಥಿಯೇಟ್ರ್ ಟ್ರಾಲಿ ಹಾಕ್ಸಿ ಅವ್ರದ್ದೇ ಇವನು ರಾಮುದ್ ರೆಕಾರ್ಡ್ ಮಾಡಿದ್ದೆ, ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್. ಹೋದ ತಕ್ಷಣ ಅಲ್ಲಿ ಆ್ಯಕ್ಷನ್ ಅಂದ ತಕ್ಷಣ ಚೇರ್ ಬರುತ್ತೆ. ಚೇರ್ ಸೆಂಟ್ರಿಗೆ ಬಂದು ಮೇಲಿಂದ ಹೂ ಉದ್ರೋದು ಮಾಡಿದ್ದೆ. ಅದು ಒಂದು ಟೈಟಲ್ ಸಾಂಗ್ ಮಾಡಿದ್ದೆ ಅದಕ್ಕೆ. ಆ ಕ್ಯಾಮ್ರಾದ ಹಳೇದು ಸ್ಕ್ರಾಲ್ ಸೌಂಡ್ ಇದೆಯಲ್ಲ, ಗಟ್ 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 ಗಟ್, ಸುಮಾರು ಸ್ಯಾಂಪಲ್ಸ್ ನೋಡಿದ್ದೀನಿ ನಾನು. ಸುಮಾರು ಸ್ಯಾಂಪಲ್ಸ್ ನೋಡಿದ್ದೀನಿ. ಕೊನೆಗೆ ಸಿಕ್ತು ಆ ಹಳೇ ಕ್ಯಾಮ್ರಾ ಸೌಂಡ್ ಇದೆಯಲ್ಲ, ಅದು ಸ್ಯಾಂಪಲಾಗಿ ಸಿಕ್ತು ನೋಡಿ ನನಗೆ. ಆಮೇಲೆ ಇನ್ನೊಂದು ನಿಮಗೆ ಥೀಮ್ ಮ್ಯೂಸಿಕ್ ಬಗ್ಗೆ ಹೇಳಿದ್ವಿ. ಹ್ಯಾನ್ಸ್ ಜಿಮ್ಮರ್ ಗೊತ್ತಲ್ಲ, ಕೇಳಿದ್ದೀರಾ? ಹ್ಯಾನ್ಸ್ ಜಿಮ್ಮರ್ ಬ್ಯಾಟ್ಮನ್ ಎಲ್ಲ ಮ್ಯೂಸಿಕ್ ಮಾಡಿಲ್ಲ, ಜೋಕರ್. ಆ ಜೋಕರ್ ಥೀಮಿಗೆ ಏನು ಮಾಡಿದ್ದಾನೆ, ಹ್ಯಾಸ್ ಟ್ರೈಡ್. ಹ್ಯಾನ್ಸ್ ಜಿಮ್ಮರ್ ಪೈರಟ್ಸ್ ಆಫ್ ದಿ ಕೆರಿಬಿಯನ್ ಎಲ್ಲ ಅವನೇ. ಅವನು ಒಂದು 5,000 ಸ್ಯಾಂಪಲ್ ಟ್ರೈ ಮಾಡಿದ್ದಾನೆ ಜೋಕರ್ ಥೀಮ್ಗೆ. ನಿಮ್ಗೆ ಆಶ್ಚರ್ಯ ಅನಿಸುತ್ತಿದ್ದು ಹೇಳಿದ್ರೆ, ತುಂಬ 5,000 ಸ್ಯಾಂಪಲ್. ಬೇಜಾರಾಗ್ಬಿಟ್ಟು ಊರಿಗೆ ವಾಪಸ್ ಹೋಗ್ತಾನೆ ಅವನು. ವಾಪಸ್ ಹೋಗ್ಬಿಟ್ಟು ಕ್ಯಾಂಡಿಡಾಗಿ ಅವನ ಹತ್ರ ಚೆಲ್ಲೋ ಇರುತ್ತೆ, ಚೆಲ್ಲೋ ಇದು ತಂತಿ ಇರುತ್ತಲ್ಲ, ತಂತಿ ನಿಲ್ಬಿಟ್ಟು ಟ್ರೈ ಮಾಡ್ತಾನೆ. ಪೆಗ್ ಇರುತ್ತಲ್ಲ, ಹಿಂಗೆ ಮೀಟ್ಬಿಟ್ಟು ಹಿಂಗೆ ಅಂತಾನೆ, ಗರ್ರಂತ ಒಂದು ಸೌಂಡ್ ಬರುತ್ತೆ.
ಐ ಗಾಟ್ ಇಟ್ ಅಂತ ಮತ್ತೆ ಊರಿಗೆ ಹೋಗಿ ಅದನ್ನು ರೆಕಾರ್ಡ್ ಮಾಡಿ ಅದೇ ಜೋಕರ್ ಥೀಮ್. ಕಸ್ತೂರಿ ನಿವಾಸ ನೋಡಿದ್ದೀರಿ. ಆಡಿಸಿ ನೋಡು ಬೀಳಿಸಿ ನೋಡು. ಇದು ಹ್ಯಾಪಿ ಫೀಲು. ಬೊಂಬೆ ಇದೆಯಲ್ಲ, ಕಸ್ತೂರಿ ನಿವಾಸ ಬೊಂಬೆ ಇದೆಯಲ್ಲ, ಅದು ಫೇಮಸ್ ಅಂತ ಕಸ್ತೂರಿ. ಅದು ಬಂದಾಗ ಬೇಬಿ ರಾಣಿ ಹಾಡ್ತಾ ಇರ್ಬೇಕಾದ್ರೆ ಆಡ್ಸೋದು. ಅದು ಒಂದು ಅಲ್ಲೇ ಲೈಫ್ ಫಿಲಾಸಫಿ ಇದೆ ಅಲ್ವಾ. ರಾಜ್ಕುಮಾರು ಲಾಸ್ಟ್ ಎಂಡ್ ಸೀನು, ಹೌದು, ಆಡಿಸಿ ತಾತ ಬೇಸರ ಮೂಡಿ, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಇಲ್ಲಿ ಇಂಟೆನ್ಸಿಟಿ ಆಫ್ ದಿ ವಿಷಾದದ ತೀವ್ರತೆ ಇದೆ, ಅಲ್ಲಿ ವಿಷಾದದ ಒಂದು ಸೂಚನೆ ಇದೆ. ಸೂಚನೆ ಮತ್ತು ತೀವ್ರತೆ ಅಲ್ಲಿ ಸಾಂಕೇತಿಕ. ಹೌದು, ಇದು ತೀವ್ರತೆ ಇದೆ. ತೀವ್ರತೆ ಅದರ ಅದೇ ಥರ ಶೋಲಲ್ಲಿ ಹೇ ದೋಸ್ತಿ ಇದೆಯಲ್ಲ, ನನ್ನ ನೀ ನನ್ನನ್ನು ನನ್ನಿ ನನ್ನಿ ನನ್ನ, ಅಮಿತಾಬ್ ಬಚ್ಚನ್ ಸಾಯ್ತಾನೆ, ನನ್ನ ನೀ ನನ್ನ, ಬರೀ ಒಂದು ಸ್ಟ್ರೋಕು, ಒಂದು ಮ್ಯೂಸಿಕ್ಕು, ಇವೆಲ್ಲ ಒಂದು ಜನರಲ್ ಆಸ್ಪೆಕ್ಟ್ಸ್ ಆಫ್ ಡೆಪಿಕ್ಟಿಂಗ್ ಪ್ಯಾಥೋ. ಅದು ಹ್ಯಾಪಿ ಇದ್ದರೆ ಅದನ್ನು ಸ್ಲೋ ಮಾಡಿ ಮಾಡೋದು, ಪ್ಯಾಥೋ ಸಪ್ರೇಟ್ ಮಾಡೋದು ಇದೆ. ಅವಾಗ ಥೀಮ್ ಆಗಲ್ಲ, ಅದು ಸಪ್ರೇಟ್ ಬಿಟ್ಟಾಗುತ್ತೆ. ಥೀಮ್ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇವ್ರು ಹೀಗಿದ್ದರು, ಹಿಂಗಾಯಿತು, ಅದು ಪಕ್ಕಾ ಒಂದು ಕ್ಯಾರೆಕ್ಟರ್ ಆಗ್ತದೆ. ಆ ಕ್ಯಾರೆಕ್ಟರ್ ಜೊತೆನೇ ಕ್ಯಾರಿ ಮಾಡ್ತಾ ಹೋಗ್ತಾ ಇರೋ ಥೀಮ್ ಮ್ಯೂಸಿಕ್. ಕನ್ನಡದಲ್ಲಿ ಹೇಳೋಕ್ಕೆ ಗೊತ್ತಾಗಲ್ಲ ಥೀಮ್ಗೆ, ಕರೆಕ್ಟ್ ಪದ ಇಲ್ಲ ಕನ್ನಡಕ್ಕೆ. ಕಾಯಿನ್ ಮಾಡ್ಬೇಕು ಅದಕ್ಕೆ. ನೀವು ಅದರ ಕಾಯಿನ್ ಮಾಡಿ ಸರ್ ದಯವಿಟ್ಟು, ಥೀಮ್ ಮ್ಯೂಸಿಕ್. ಸೊ ಈಗ ನಾವು ಬಹಳ ಮುಖ್ಯವಾದಂಥ ವಿಷಯಕ್ಕೆ ಬರ್ಬೋದು ಕಾಣುತ್ತೆ. ಏನು ಅಂದರೆ, ನಿಮ್ಮದು ಮತ್ತು ಸಿ ಅಶ್ವಥ್ರವ್ರದ್ದು ಒಂದು ಅನುರೂಪ ಜೋಡಿ. ಅದು ಒಂದು ರೀತಿಯ ಏನು ನಿಮ್ಮ ಅನುಸಂಧಾನ ಆ ಮಟ್ಟಕ್ಕೆ ಬೇರೆ ಎಲ್ಲಿಯೂ ನಿಮಗೆ ಸಿದ್ಧಿಸಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. 100% ಅಲ್ವಾ? ಅದು ಹಳೆ. ಸೊ ನೀವು ಆ ವ್ಯಕ್ತಿಯ ಬಗ್ಗೆ, ವ್ಯಕ್ತಿಯ ಒಡನಾಟದ ಬಗ್ಗೆ ಮತ್ತು ಆ ವ್ಯಕ್ತಿ ನಿಮ್ಮ ಒಟ್ಟು ಒಂದು ಸಂಗಮಿಸುವಿಕೆಯಲ್ಲಿ ಹುಟ್ಟದಂಥ ಚಿತ್ರಗಳು ಮತ್ತು ಅದರ ಭಾವಗಳು, ಅದರ ಸಂಗೀತ ಇತ್ಯಾದಿ, ಅದನ್ನು ನೀವು ಸ್ವಲ್ಪ ವಿಸ್ತೃತವಾಗಿ ಮಾತಾಡಿ. ಭಾಳ ಚೆನ್ನಾಗಿದೆ. ಇದು ಏನಾಯಿತು ಅಂದರೆ 78 ಮೈಸೂರಲ್ಲಿ ನಾವು ಒಂದು ಸಿನಿಮಾ ನೋಡಿದ್ವಿ. ನಮ್ಮ ಫ್ರೆಂಡು ದೂರದರ್ಶನಲ್ಲಿ ಕೆಲಸ, ಅವ್ರಿಗೆ ಆಕಾಶವಾಣಿ ಕೆಲಸ ಇತ್ತು, ಟ್ರಾನ್ಸ್ಮಿಷನ್. ನಾವು ಈ ರಿಟೈರ್ಡ್ ಆಸ್ ಡೈರೆಕ್ಟರ್ ಆಫ್ ದೂರದರ್ಶನ್, ರಾಘವನ್ ಅಂತ, ಎನ್ ರಾಘವನ್ ಅಂತ ಕೇಳಿರ್ಬೋದು ನೀವು. ಅವ್ರಿಗೆ ಕೆಲಸ ಸಿಕ್ತು ಅಂತ ಪಾರ್ಟಿ ಕೊಡಿಸಿದ್ರು. ಕಾಕನ ಕೋಟೆ ಫಿಲಮ್. ಸ್ವಲ್ಪ ಅವರೆಲ್ಲ ಕಾರಂತರು, ಆ ಸ್ಕೂಲು, ಒಂದು ಡ್ರಾಮಟಿಸ್ಟ್ ಆತ. ಹೋಗೋಣ ಆ ಫಿಲಮ್ಗೆ. ಬಿಗಿನಿಂಗ್ ಟೈಟಲ್ ಕಾರ್ಡು ವೈದಿ, ಅಶ್ವಥ್ ಮ್ಯೂಸಿಕ್ಕು, ವೈದಿ ಅಸ್ಟೆಂಟು. ಬೆಟ್ಟದ ನೀ ಹೇ ಅಂತ ಹಾಡು, ನಾರೇ ರೀ ಯಾವ ನನ್ನ ಮಗ ಅವ್ನು ಏನು ಬರ್ಮನ್ ಥರ ಆಡಿದಲ್ಲಪ್ಪ ಅಂತ ನಮ್ಗೆ ಅಲ್ಲಿ ಸ್ಟಾರ್ಟ್ ಆಯಿತು. ಐ ನೆವರ್ ಡ್ರಮ್ ದಟ್ ಐ ವುಡ್ ಮೀಟಿಂಗ್. ಇಟ್ ವಾಸ್ ಲೇಟ್ 77, 78, 79 ಐ ಎಂಟರ್ಡ್ ಬ್ಯಾಂಗ್ಳೂರು. ನಮ್ಮ HS ವೇಣುಗೋಪಾಲ್ ಮೈಸೂರು. ನಾವು ಓದಿದ್ದು ಬೆಳೆದಿದ್ದು ಮೈಸೂರು ಯುವರಾಜ್ ಕಾಲೇಜ್ ವಿದ್ಯಾರ್ಥಿ. ಅಲ್ಲಿ ನನ್ನ ಕ್ಲಾಸ್ಮೇಟು HS ವೇಣುಗೋಪಾಲ್ ಅಂತ, ಲೀಡಿಂಗ್. ನಿಮ್ಮ ಹಿರಿಯರೆಲ್ಲ ಮೈಸೂರಲ್ಲೇ ಇದ್ದರು? ಮೈಸೂರು. ನಮ್ಮ ತಂದೆ ಶ್ರೀನಿವಾಸ ಅಯ್ಯಂಗಾರ್ ಅಂತ, ಡೆಪ್ಟಿ ಡೈರೆಕ್ಟರ್ ಆಫ್ ಟ್ರೆಜರೀಸು. ತಂದೆ ಸಾಯಿ ರಂಗನಾಯಕಮ್ಮ. ನಮ್ಮ ಅಣ್ಣ ಮುರಳಿ ಫ್ಲೂಟಿಸ್ಟು ಇಲ್ಲ ಅವರು. ಇನ್ನೊಬ್ಬ ದೊಡ್ಡಣ್ಣ ರಂಗರಾಜನ್ ಅಂತ ಸರ್ಕಾರಿ. ಇನ್ನೊಬ್ಬರು ಅಂಕಲ್ ಇದ್ದಾರೆ ನರಸಿಂಹನ್ ಅಂತ. ಅವರೆಲ್ಲ ಇಬ್ಬರು ಅಣ್ಣಂದಿರಿಲ್ಲ? ಒಬ್ಬರು ಇದ್ದಾರೆ. ಇನ್ನೊಬ್ಬರು ಅಂಕಲ್ ಇದ್ದಾರೆ, ಅವರು 84 ಇಯರ್ಸು. ಅವರೆಲ್ಲ ಎಂಕರೇಜ್ ಮಾಡಿದಂಥ ವ್ಯಕ್ತಿ. ಈ ವೇಣು ಅನ್ನೋನು ನನಗೆ ಬೆಂಗಳೂರು ಕರೆಸ್ದ, ಒಂದು ಕ್ರಿಶ್ಚಿಯನ್ ಡಿವೋಷ್ನಲ್ ಆಕಾಶವಾಣಿ. ಅಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡು ಚಂದ್ರು ಅಂತ ಪರಿಚಯ ಆದ. ಆ ಚಂದ್ರು ವೈಲಿಸ್ಟ್, ಲಂಡನ್ ಚಂದ್ರು ಅಂತ. ವೇಣು ಮತ್ತು ನಮ್ಮ ವಿನಾಯಕ್ ಜೋಶಿ ಅಪ್ಪ, ವಾಸು ಎಲ್ಲ ನಾವು ಶ್ರುತಿ ಹವ್ಯಾಸ ತಂಡ ಅಂತ. ಅಶ್ವತ್ಥದಕ್ಕೆ ಬರ್ತೀನಿ, ಅದು ಬರೋದಕ್ಕೆ ರೀಸನ್. ಆಯ್ತಾಯ್ತು. ರೂಮ್ ನಂಬರ್ 24 ಮೆಜೆಸ್ಟಿಕ್ ಲಾಡ್ಜ್, ಮಿತ್ರಾ ಸ್ಟೋರ್ಸ್ ಎದುರಿಗೆ. ಅಲ್ಲಿ ರೂಮಲ್ಲಿ ನಮ್ಮ ವೇಣು ಇದ್ದ, ಇಂಡಿಯನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ನಮ್ಮ ತಾಲೀಮು. ಅಲ್ಲೇ ಹಳಿ ಬಂಡಿನೂ ಬಂದ. ನಾನು ಸೆಕೆಂಡ್ ಫ್ಲೋರ್ ಇದ್ದರೆ, ಫಸ್ಟ್ ಫ್ಲೋರಲ್ಲಿ ಹಂಸಲೇಖ ಇದ್ದರು ಆಗ.